ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನಾನು ನನ್ನ ಕಿಚನಲ್ಲಿ ಅಫ್ಘಾನಿ ಚಿಕನ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು 15 ಪೀಸು ಕ್ಯಾಶು ತೊಗೊಂಡಿದ್ದೀನಿ, 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ಒಂದು 3 ಗ್ರೀನ್ ಚಿಲ್ಲೀಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಮಾಡಿಕೊಂಡು ಒಂದು 3/4 kg ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಪೇಸ್ಟ್ನ ಸೇರಿಸ್ಕೊಂಡು ನಾವು ಸ್ವಲ್ಪ ಸಾಲ್ಟ್ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮ್ಯಾರಿನೇಟ್ ಮಾಡಿಡ್ಬೇಕು ನಾವು. ಇದಕ್ಕೆ 1 ಸ್ಪೂನು ಪೆಪ್ಪರ್ ಪೌಡರ್, ಮತ್ತು 1 ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ ಗರಂ ಮಸಾಲ, ಮತ್ತು ಸ್ವಲ್ಪ ಕಸೂರಿ ಮೆಥಿನ ಈ ಥರ ಕ್ರಷ್ ಮಾಡಿಬಿಟ್ಟು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು 1 ಅವರ್, ಇಲ್ಲ ನಿಮ್ಗೆ ಎಷ್ಟೊತ್ತು ಟೈಮ್ ಸಿಗುತ್ತೋ ಅಷ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ. ಫ್ರೀಸರಲ್ಲಿ ಇಡಬೇಡಿ, ಫ್ರಿಜ್ಜಲ್ಲಿ ಮಾತ್ರ ಇಡಿ. ಚೆನ್ನಾಗಿ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಚಿಕನ್. ಈ ಥರ ನೀವು ಮಾಡಿ ಕರ್ಡ್ ಹಾಕಿರ್ತೀವಲ್ವ, ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ. ಈ ಥರ ಮ್ಯಾರಿನೇಷನ್ ಆದಮೇಲೆ ಒಂದು ಪ್ಯಾನ್ ತೊಗೊಂಡು ಶಾಲೋ ಫ್ರೈ ಮಾಡಬೇಕು. ಸ್ವಲ್ಪ ಬಟರ್ ಇಲ್ಲ ಆಯಿಲ್ ಯಾವುದಾದ್ರೂ ಸರಿನೇ ಹಾಕೊಂಡು ಈ ಥರ ಶಾಲೋ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಈ ಸೈಡ್ ಬೇಯಿಸಿದ್ರೆ ಒಂದು 2-3 ನಿಮಿಷ ಟರ್ನ್ ಮಾಡಿ ಬೇಯಿಸ್ಕೋಬೇಕು. ಅವಾಗ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ನಾವು ಮಿಕ್ಕಿರುತ್ತಲ್ವ ಮ್ಯಾರಿನೇಷನ್ ಮಾಡಿ ಆ ಇದರಲ್ಲಿ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಪುಲ್ಕ, ಚಪಾತಿ, ರೋಟಿ ಇದಕ್ಕೆಲ್ಲ ತುಂಬ ಸಖತ್ತಾಗಿರುತ್ತೆ ಇದು ನೋಡಿ. ಈ ಥರ ಬರುತ್ತೆ ಚಿಕನ್ನು. ಇದನ್ನು ನಾವು ಇವಾಗ ತೆಗ್ದಿಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಗ್ರೇವಿ ರೆಡಿ ಮಾಡೋಣ. ನೋಡಿ ಇದೇ ತುಂಬ ಚೆನ್ನಾಗಿ ತಿನ್ನೋ ಥರ ಇರುತ್ತೆ ಈ ಚಿಕನ್ನೇನೆ. ಒಂದು 6-7 ಮಿನಿಟ್ಸ್ ಬೆಂದಿದೆ ಅಲ್ವಾ, ಸಖತ್ತಾಗಿರುತ್ತೆ. ಇವಾಗ ಇದನ್ನೆಲ್ಲ ಈ ಥರ ರಿಮೂವ್ ಮಾಡಿಟ್ಕೊಂಡ್ಬಿಟ್ಟು ನೆಕ್ಸ್ಟು ಮ್ಯಾರಿನೇಷನ್ನಲ್ಲಿ ಮಿಕ್ಕಿದೆ ಅಲ್ವಾ, ಅದನ್ನು ತೊಗೊಂಡು ನಾವು ಇವಾಗ ಒಂದು ಗ್ರೇವಿ ರೆಡಿ ಮಾಡೋಣ. ಇವಾಗೆಲ್ಲ ಇದನ್ನೆಲ್ಲ ನೀಟಾಗಿ ತೆಗೆದುಕೊಂಡ್ಬಿಡೋಣ. ಆಮೇಲೆ ಸ್ವಲ್ಪ ಬಟರ್ ಸೇರಿಸ್ಕೊಂಡು ಗ್ರೇವಿ ಮಾಡಿ ನೋಡಿ ಎಷ್ಟು ಸಖತ್ತಾಗಿದೆ ನೋಡಿ. ಇವಾಗ ಒಂಚೂರು ಬಟರ್ ಸೇರಿಸ್ಕೊಂಡು ಇದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ. ಅದು ಪ್ಯಾನಲ್ಲಿ ಕರಗ್ತಾ ಇದೆ. ಇವಾಗ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕಾದಲ್ಲಿ ನೋಡಿ, 1-2 ಏಲಕ್ಕಿ, 1-3 ಲವಂಗ, ಇಷ್ಟನ್ನು ಮಾತ್ರ ಸೇರಿಸ್ಕೊಂಡು ಫ್ರೆಶ್ ಕ್ರೀಮ್ ಅಕಸ್ಮಾತ್ ಇಲ್ಲ ಅಂದರೆ 1 ಕಪ್ ತುಂಬ ಗಟ್ಟಿಯಾಗಿರಬೇಕು ಮಿಲ್ಕು, ಅದನ್ನು ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಷನ್ ಮಾಡಿ ಮಿಕ್ಕಿತ್ತಲ್ವ ಅದಲ್ಲಿ ಸೇರಿಸ್ಕೊಂಡು ಇದನ್ನೆಲ್ಲ ಈ ಪ್ಯಾನ್ಗೆ ಹಾಕೋಬೇಕು. ಹಾಕೊಂಡು ಅದು ಬಾಯ್ಲ್ ಆಗುವಾಗ ನಾವು ಇಟ್ಕೊಂಡಿದ್ದೀವಿ ತೆಗೆದು ಶಾಲೋ ಫ್ರೈ ಮಾಡಿ ಚಿಕನ್ನ ಇದರಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಬಾಯ್ಲ್ ಅಂದರೆ ಕುದಿಯೋಕೆ ಬಿಡಬೇಕು. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ನಮ್ಮ ಅಫ್ಘಾನಿ ಚಿಕನ್ ರೆಡಿ ಆಗುತ್ತೆ. ನೀವು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಪುಲ್ಕ, ಚಪಾತಿ, ರೋಟಿ, ಬಟರ್ ನಾನ್ ಇದಕ್ಕೆಲ್ಲ ಸಖತ್ತಾಗಿರುತ್ತೆ. ಮಾಡಿ ನೋಡಿಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಪ್ಪ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು.